ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಕಚೇರಿ ಹಾಗೂ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಒಬ್ಬರು ದೀಪ ಇಟ್ಕೊಳ್ಳಿ, ಇನ್ನೆಲ್ಲ ಕೈ ಬಿಡಿಯಾಗಿ ನಿಂತ್ಕೊಳ್ಳಿ. ಅದಕ್ಕೆ ನನ್ನ ಸಲಹೆ ಏನು ಅಂದರೆ ಜಯರಾಮ್ಗೆ ಈಗಲೇ ಪ್ರಸ್ತಾಪ ಮಾಡಬೇಕು. ಎರಡು ಬೆಳೀತು ನರ್ಸಿಂಗ್ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್, ಅದನ್ನು ನಾನು ಸರ್ಕಾರದಿಂದ ಏನು ಮಾಡಿಸ್ಬೇಕು. ಅದಕ್ಕೆ ನರ್ಸಿಂಗ್ ಕಾಲೇಜ್ ಮಾಡೋಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಐತಲ್ಲ ಇಲ್ಲಿ, ಅದು 3 ಬೆಡ್ ಹಾಸ್ಪಿಟ್ಲ್, ಅದರಿಂದ ಪಬ್ಲಿಕ್ ತೊಂದರೆ ಆಗುತ್ತೆ. ಪ್ಯಾರಾಮೆಡಿಕಲ್ ಅದು ನಮ್ಮ ಮಕ್ಕಳು ಪ್ಯಾರಾಮೆಡಿಕಲ್ ಓದಿದ್ರೆ ಎಲ್ಲಿ ಬೇಕಾದ್ರೂ ಸಣ್ಣ ಕೆಲಸಕ್ಕೆ ಹೋಗ್ಬೋದು. ಅದರಲ್ಲಿ 2 ಕಾಲೇಜುಗಳಿಗೆ ನನ್ನ ಸಲಹೆ ಕೊಡ್ತಾ ಇದ್ದೀನಿ. ಯಾರು ಬರ್ತೀನಿ ಅಂದಾಗ ಏನು ಮಾಡೋಣ, ಆಗ ನೀವು 1 ಫ್ಲೋರ್ ಮಾಡಿಕೋ, ಇನ್ನೊಂದು ಫ್ಲೋರ್ ತುಂಬೇಕಾಗುತ್ತೆ. ಅದು ನೀನೇ ಮಾಡ್ಕೊಂಡು ನೆನಪಿ ಕೆಲಸ ನಂದೇನ ಬೇಕಾಗಿದೆ. ಮತ್ತು ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KR ಪೇಟೆ ತಾಲೂಕು ಮೊದಲು ಪೋಷಕರಿಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಭಾವನೆ ಇರಲಿಲ್ಲ. ಈಗ ಪ್ರತಿಯೊಬ್ಬ ಪೋಷಕರಿಗೂ ನನ್ನ ಮಕ್ಕಳನ್ನ ಡಿಗ್ರಿ ಮಾಡಿಸ್ಬೇಕು ಮತ್ತು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಪೋಷಕರಲ್ಲಿ ಆ ಭಾವನೆ ಇವತ್ತು ಈ ತಾಲೂಕಿನಲ್ಲಿ ಬಂದಿದೆ. ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು ಡಿಗ್ರಿ ಕಾಲೇಜಲ್ಲಿ ಒಂದು 2.5 ಸಾವಿರ ಇದೆ. ಈ ಹೆಣ್ಮಕ್ಳು ಕಾಲೇಜಲ್ಲಿ 200-900 ಹೆಣ್ಮಕ್ಳು ಅವರೇ. ಅವ್ರಿಗೆ ಹೆಚ್ಚು ಕಡಿಮೆ 2,500-2,1 ಸಾವಿರ ಮಕ್ಕಳು ಇವತ್ತು ಡಿಗ್ರಿ ಓದ್ತಾರೆ. ನಿಮ್ಮ ಕಾಲೇಜಲ್ಲಿ ಒಂದು 200-200 ಇರ್ಬೋದು. ಉದ್ದೇಶ ಏನಂದರೆ, ಈ ಭಾಳ ಜನ ನಾನು ಹೇಳೋರಿಗೆಲ್ಲರಿಗೂ ಏನು ಹೇಳ್ತೀನಿ, PUC ಆದಕ್ಕೆ ಭಾಳ ಜನ ಇಂಜಿನಿಯರು ಅಂತಾರೆ. ನಾನು ಇಂಜಿನಿಯರ್ ಸೇರಿಸ್ಬಿಟ್ಟು ನಿಮ್ಮ ಮಕ್ಕಳು ಅಂತಾರೆ. ಆದರೆ ಈಗ 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಒಂದೊಂದು ಊರಲ್ಲಿ 10, 15, 20, 25 ಮಕ್ಕಳು ಇಂಜಿನಿಯರ್ ಮಾಡಿರೋ ಹುಡುಗರುಗಳು ಸಿಕ್ಕಾಬಟ್ಟೆ ಇದ್ದಾರೆ. ಅದರಿಂದ ಇಂಗ್ಲೀಷ್ ನಾಲೆಡ್ಜು ಭಾಳ ಮುಖ್ಯ. ನೀವು ಇಂಗ್ಲೀಷ್ ನಾಲೆಡ್ಜನ್ನ ಚೆನ್ನಾಗಿ ಕಲಿತ್ರೆ ಮಾತಾಡೋದನ್ನ ಬೆಂಗಳೂರಿನಲ್ಲಿ ನಿಮ್ಗೆ ಕರೆದು ಕೆಲಸ ಕೊಡ್ತಾರೆ. ನೀವೆಲ್ಲ ತಿಳ್ಕೋಬೇಕಿಲ್ಲ. ಬೆಂಗಳೂರು ನಗರ ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ, ಇಡೀ ಪ್ರಪಂಚದ ಎಲ್ಲ ಜನ ಬೆಂಗಳೂರು ಕೆಲಸ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಇಡೀ ಪ್ರಪಂಚದ ಜನ ಎಲ್ಲರೂ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಮ್ಮ ಹುಡುಗರು ನೀವೆಲ್ಲ ತಿಳ್ಕೋಬೇಕು. ಅದರಿಂದ ಹೆಚ್ಚು ಆಸಕ್ತಿಯನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಇಂಗ್ಲೀಷು ಅಂದರೆ ಒಂಥರ ಖಾರದ ಪುಡಿ ಇದ್ದಾಗೆ ಅಲ್ವಾ, ಏನಪ್ಪ ನಿಜ ಅಲ್ವೇಲ್ವ? ಅದರಿಂದ ಇಂಗ್ಲೀಷ್ ಭಾಳ ಈಸಿ ಅದು ಕಲಿಯೋಕ್ಕೆ. ಕಲ್ತ್ಬಿಟ್ರಂತೂ ಮಾತಾಡೋಕ್ಕೆ ಭಾಳ ಈಸಿ ಅದು. ಅದರಿಂದ ಅದರ ಕಡೆ ಹೆಚ್ಚು ಗಮನವನ್ನು ನೀವು ಕೊಟ್ಟರೆ
ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೋದು. ಆ ವಾತಾವರಣ ಇವತ್ತು ಬೆಂಗಳೂರಲ್ಲಿದೆ ಅನ್ನೋದನ್ನ ಇವರು ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿ ಜೀವನದಲ್ಲಿ ಪದವಿ ವ್ಯಾಸಂಗವು ನಿರ್ಣಾಯಕ ಘಟ್ಟವಾಗಿದೆ. ಪದವಿ ಪರೀಕ್ಷೆಯ ನಂತರ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿದರೆ ಖಂಡಿತವಾಗಿಯೂ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸುವ ಜೊತೆಗೆ ತಾಲ್ಲೂಕಿನ ಕೀರ್ತಿಯ ಜೊತೆಗೆ ಗುರುಹಿರಿಯರು ಮತ್ತು ತಂದೆತಾಯಿಗಳ ಹೆಸರನ್ನು ಬೆಳಗಿ ಸಾಧನೆ ಮಾಡಬಹುದಾಗಿದೆ. ಆದರೆ ನಮ್ಮಲ್ಲಿ ಸಾಧನೆ ಮಾಡಲೇಬೇಕೆನ್ನುವ ದೃಢ ನಿರ್ಧಾರ ಇರಬೇಕು ಎಂದು ಮಲ್ಲಿಕಾರ್ಜುನ ಹೇಳಿದರು. ಸಮಾರಂಭದಲ್ಲಿ ಭಾಗವಹಿಸಿ ಕಾಲೇಜಿನ ಸೆಮಿನಾರ್ ಕೊಠಡಿಯನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಮಾತನಾಡಿ, ಕಡಿಮೆ ಹಣ ಪಡೆದುಕೊಂಡು ಗುಣಮಟ್ಟದ ಶಿಕ್ಷಣ ನೀಡಿ ಅತ್ಯುತ್ತಮ ಫಲಿತಾಂಶಕ್ಕೆ ತಾಲ್ಲೂಕಿನಲ್ಲಿ ಹೆಸರುವಾಸಿಯಾಗಿರುವ ಕಲ್ಪತರು ಕಾಲೇಜು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಹೊಸ್ತಿಲಿನಲ್ಲಿದೆ. ವ್ಯಕ್ತಿತ್ವ ವಿಕಸನ ತರಬೇತಿ ಹಾಗೂ ವೃತ್ತಿ ಕೌಶಲ್ಯ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡಿ ಯುವಜನರನ್ನು ಸಜ್ಜುಗೊಳಿಸುತ್ತಿರುವ ವಿಠಲಾಪುರ ಜಯರಾಂ ವಿದ್ಯಾರ್ಥಿಗಳ ಸಾಧನೆಯನ್ನು ಸಂಭ್ರಮಿಸುತ್ತಿದ್ದಾರೆ. ಯುವಜನರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣದ ವ್ಯಾಮೋಹದಿಂದ ಹೊರಬಂದು ಯುವ ಜನರ ಬದುಕು ರೂಪಿಸಿ ಆತ್ಮವಿಶ್ವಾಸ ತುಂಬುವ ಪದವಿ ವ್ಯಾಸಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಜೊತೆಗೆ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲಿಷನ್ನು ಚೆನ್ನಾಗಿ ಕಲಿತು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡು ಸ್ವಾವಲಂಬಿ ಜೀವನ ನಡೆಸಲು ಮುಂದಾಗಬೇಕು ಎಂದು ಚಂದ್ರಶೇಖರ್ ಕಿವಿಮಾತು ಹೇಳಿದರು. ಕಲ್ಪತರು ಕಾಲೇಜಿನ ವಿಶಾಲವಾದ ಕಟ್ಟಡದಲ್ಲಿ ಪದವಿಯ ಜೊತೆಗೆ ನರ್ಸಿಂಗ್ ಮತ್ತು ಪ್ಯಾರಾ ಮೆಡಿಕಲ್ ಕೋರ್ಸ್ಗಳನ್ನು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಆರಂಭಿಸಲು ಮುಂದಾದರೆ ಸರ್ಕಾರದ ಮಟ್ಟದಲ್ಲಿ ತಾವೇ ಮುಂದೆ ನಿಂತು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಪ್ರಾರಂಭಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡುವುದಾಗಿ ಮಾಜಿ ಶಾಸಕ ಚಂದ್ರಶೇಖರ್ ಘೋಷಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ನೋಟರಿ ಹಾಗೂ ಖ್ಯಾತ ವಕೀಲರಾದ ಬಂಡಿಹೊಳೆ ಗಣೇಶ್, ಪುರಸಭೆ ಮಾಜಿ ಸದಸ್ಯ ಕೆ.ಆರ್. ನೀಲಕಂಠ, ಮಾತೃಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ವಿಠಲಾಪುರ ಜಯರಾಂ ಸಮಾರಂಭದಲ್ಲಿ ಮಾತನಾಡಿದರು. ಇದಕ್ಕೋಸ್ಕರ ಮಾಡಿದ್ದಾರೆ. ಇವರು ವಕೀಲರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡ್ತಾ ಇದ್ದೀನಿ, ನನ್ನ ಸಂಸಾರವನ್ನು ಸಾಗಿಸಬೇಕು, ಅದರಲ್ಲಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ, ಪ್ರತಿಷ್ಠಿತ ವ್ಯಕ್ತಿಯಾಗದೇ ಇದ್ರು ಗೌರವಾನ್ವಿತ ವ್ಯಕ್ತಿಯಾಗಿ, ಸಂಭಾವಿತ ವ್ಯಕ್ತಿಯಾಗಿ ಬದುಕಬೇಕು ಅಂತ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದೀರಿ, ಈಗ ಪದವಿ ಹಂತದಲ್ಲಿದ್ದೀರ. ನೀವು ಪದವಿ ಅನ್ನುವಂಥದ್ದು ಇಷ್ಟೊತ್ತವರೆಗೂ ಅವರು ಕೂಡ ಹೇಳಿದ್ರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಒಂದು ಸೆಂಟರ್ಸ್ನ ಮಾಡಬೇಕು, ಕಂಪ್ಯೂಟರ್ ಎಜುಕೇಷನ್ನಿಗೆ ಏನಾದರೂ ಒಂದು ಸಾಧ್ಯತೆಗಳನ್ನು ಕೊಡಬೇಕು, ಇಂಗ್ಲೀಷ್ ಕಲಿಕೆಯ ಬಗ್ಗೆ ಇಲ್ಲಿ ನಮ್ಮ ಹುಡುಗರಿಗೆ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕೂರಿದ್ದೀರಾ, ನಿಮ್ಮನ್ನು ಇಂಪ್ರೂವ್ ಮಾಡಿದ್ರೆ ಉದ್ಯೋಗದ ಅವಕಾಶ ಸಿಗುತ್ತೆ ಅಂತ ಉದ್ದೇಶದಿಂದ ಇಂಗ್ಲೀಷನ್ನು ಕಲಿಯಿರಿ ಅಂತ ಹೇಳ್ತಾರೆ. ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ನಾನು, ಈ ಗ್ರ್ಯಾಜುಯೇಷನ್ ಅನ್ನೋದು ಏನಿದೆ, BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮೆಡಿಕಲ್ ಇರ್ಬೋದು, ಈ 5ರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಇಂಜಿನಿಯರಿಂಗ್ ಮಾಡಿದವರು ಮಾತ್ರ ದೊಡ್ಡವರು, ಮೆಡಿಕಲ್ ಮಾಡಿದವರು ಅದಕ್ಕಿಂತ ದೊಡ್ಡವರು, BA ಮಾಡಿದವರು ಕಡಿಮೆ ಅಂತ ಯಾರು ತಿಳ್ಕೊಬೇಕು. BA ಮಾಡಿರಿ, ಕ್ವಾಲಿಫೈಯಿಂಗ್ ಸರ್ವೀಸು, ಕ್ವಾಲಿಫೈಯಿಂಗ್ ಎಜುಕೇಷನ್ ಸ್ಟ್ಯಾಂಡರ್ಡು, UPSC ಎಕ್ಸಾಮ್ ಬರೆಯೋರು ಕೂಡ BA ಮಾಡಿರ್ತಕ್ಕಂಥವ್ರು ಕೂಡ ಅರ್ಹರಿರ್ತಾರೆ. ನೀವು ಕೂಡ UPSC ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದೋರು ಮಾತ್ರ ಎಲಿಜಿಬಿಲಿಟಿ ಬರುತ್ತೆ, ಸರ್ಕಾರಿ ಕಾಲೇಜಲ್ಲಿ ಓದೋರಿಗೆ ಎಲಿಜಿಬಿಲಿಟಿ ಬರಲ್ಲ ಅಂತ ಏನಿಲ್ಲ, ಎಲ್ಲರೂ ಒಂದೇ. ನೀವು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ಡ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ನೀವು ಯಾರ್ಯಾರು ತಗೋತೀರಾ, ನೀವು ತಗೊಂಡಂಥವ್ರು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಸ್ಟೇಟ್ ಸರ್ವೀಸಲ್ಲಾದರೆ KSಗೆ, ಸೆಂಟ್ರಲ್ ಸರ್ವೀಸಸ್ಸಿಗಾದರೆ UPSCಗೆ, UPSCನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ಬಹುಶಃ ಎಲ್ಲರೂ IAS, IPS, IRS, IFS ತಿಳ್ಕೊಂಡಿರ್ತೀರಾ ಅಂತ ತಿಳ್ಕೊತೀರಾ. ಪ್ರತಿ ವರ್ಷ UPSC ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ನೀವು ಚೆಕ್ ಮಾಡಿದ್ರೆ, UPSC ಗೂಗಲ್ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ರೆ, ಪ್ರತಿ ದಿನದ ಅವರ ನಿಮ್ಮ ಟೈಮ್ ಟೇಬಲ್ ಹೇಗಿರುತ್ತೋ, ನಿಮ್ಮದು ಒಂದು ಕ್ಲಾಸು, BAಗೆ ಹೋದಾಗ ಕೋರ್ಸಸ್ ಏನಿದೆ, BComಗೆ ಏನು ಕೋರ್ಸಸ್ ಇದೆ, ಡೇಟ್ ಆಫ್ ಅಡ್ಮಿಷನ್ ಆದ ದಿನದಿಂದ ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ, ಅದಾದ ನಂತರ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಕ್ಸಾಮಿನೇಷನ್ಗೆ ಅಡ್ಮಿಷನ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ಸ್ ಏನು ಬರುತ್ತೆ, ಆ ರೀತಿ ಏಕೈಕ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು UPSC ಒಂದೇ. ಯಾರ ಮನೆಯಲ್ಲಿ ಏನಾದರೂ ಆಗಿರಲಿ, ಪ್ರಕೃತಿ ವಿಕೋಪ ಆಗಿರಲಿ, ಎಷ್ಟು ವೇಕೆನ್ಸೀಸ್ ಅರೈಸ್ ಆಗುತ್ತೆ, ಆ ವೇಕೆನ್ಸೀಸ್ ಅರೈಸ್ ಆಗೋಂಥದ್ದಕ್ಕೆ ತಕ್ಕಂತೆ ಉದ್ಯೋಗದ ಅವಕಾಶಗಳನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು UPSC.
ಆ UPSCಗೆ ಅರ್ಹತೆ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಇವತ್ತು ಇಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಯಲ್ಲೂ ಕೂಡ ನೀವು BA ಮಾಡಿದವರು ಇರ್ಬೋದು, BCom ಮಾಡಿದವರು ಇರ್ಬೋದು, BSc ಮಾಡಿದವರು ಇರ್ಬೋದು, ನೀವೆಲ್ಲರೂ ಕೂಡ ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಪರ್ಸನ್ಸ್ ಆಗ್ತೀರಾ. ಇಲ್ಲಿ ಕಲ್ಪತರು ಕಾಲೇಜಲ್ಲಿ ಓದಿದ್ರಾ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದಿದ್ರಾ ಅಂತ ಯಾರೂ ಕೇಳಲ್ಲ ನಿಮ್ಮನ್ನ. ವೆದರ್ ಯು ಆರ್ ಎ ಗ್ರಾಜ್ಯುಯೇಟ್ ಅಂತ ಹೇಳ್ತಾರೆ. ಅದು BA ಇರಲಿ, BSc ಇರಲಿ, BCom ಇರಲಿ. ಹಾಗಾಗಿ ನೀವೆಲ್ಲರೂ ಕೂಡ ಟಾಪ್ ಮೋಸ್ಟ್ ಸರ್ವಿಸ್ UPSCಗೂ ಕೂಡ ಎಲಿಜಿಬಿಲಿಟಿನ ಪಡ್ಕೊಳ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಅಲ್ಲಿ ಬೇರೆ ಕಡೆ ಜಾಗದಲ್ಲಿದ್ರಿ, ಇವತ್ತು ಸ್ಥಳಾಂತರ ಮಾಡ್ಕೊಂಡಿದ್ದೀರಾ, ಇಲ್ಲಿಗೆ ಬರ್ತಾ ಇದ್ದೀರಾ. ಸ್ವಲ್ಪ ಕಠಿಣ ಆಗ್ಬೋದು, ಈಗ ಶೆಕೆ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಕೂತ್ಕೋಬೇಕಾಗುತ್ತೆ ಪರಿಸ್ಥಿತಿ. ಯಾಕೆ ಅಂತ ಅಂದರೆ ದೇರ್ ಇಸ್ ನೋ ಶಾರ್ಟ್ ವೇ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಈ ಕಲ್ಪತರು ಕಾಲೇಜಿನಲ್ಲಿ ಒಂದು ಮುತ್ತು ಯಾರಾದರೂ ಒಬ್ಬರು UPSC ಎಕ್ಸಾಮಿನೇಷನಲ್ಲಿ ಅಚೀವರ್ ಆದರೆ ನೀವು ಈ ಸಂಸ್ಥೆಗಲ್ಲ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೊಡ್ತಕ್ಕಂಥ ಕೊಡುಗೆ, ಆ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲನ ನೀವು ಬಳಸ್ಕೊಳ್ಳಿ. ಡಿಗ್ರಿ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಗಲಿಲ್ಲ ಅನ್ನೋ ಕ್ಷಣಕ್ಕೆ ಉದ್ಯೋಗ ಏನು ಮತ್ತೆ ನನಗೇನು ಆಕಾಶ ಕಳೆದೋಯ್ತು, ನಾವು ಆದರೆ ಮಾತ್ರ ಸಕ್ಸಸ್ಸರು, ಆಗಲಿಲ್ಲ ಅಂದರೆ ನಾನು ಏನೂ ಅಲ್ಲ ಅನ್ನೋದಲ್ಲ. ಉದ್ಯೋಗಕ್ಕೆ ಬೇಕಾದಷ್ಟು ಆ್ಯಂಪಲ್ ಆಫ್ ಅಪರ್ಚುನಿಟೀಸ್ ಇದೆ. ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊಳ್ಳಿ, ಇಂಗ್ಲೀಷನ್ನ ಕಲೀರಿ, ಕಂಪ್ಯೂಟರ್ನ ಕಲೀರಿ. ನೀವು ಗ್ರ್ಯಾಜುಯೇಷನ್ ಮಾಡಿದರೆ ನೀವು ಗ್ರ್ಯಾಜುಯೇಟು ಪದವೀಧರರಾದರೆ ಮಾತ್ರ ವಿದ್ಯಾವಂತರು ಅಂತ ಅನ್ನಲ್ಲ. ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಇಂಗ್ಲೀಷು ಬರಲಿಲ್ಲ ಅಂದರೆ ನೀವು ಅನಕ್ಷರಸ್ಥರು ಅಂತ ಲೆಕ್ಕ ಇದೆ. ಇವತ್ತಿನ ಪರಿಸ್ಥಿತಿ, ಆಧುನಿಕ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥದ್ದು, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಕಲ್ತ್ಕೊಳ್ಳಿ, ಹೆಚ್ಚು ಒತ್ತು ಕೊಡಿ. ನಮ್ಮ ಶಿಕ್ಷಣ ಸಂಸ್ಥೆನ ನಡೆಸ್ತಾ ಇರ್ತಕ್ಕಂಥವ್ರು ಅತ್ಯಂತ ಸಂಪನ್ಮೂಲ ವ್ಯಕ್ತಿ. ಇವರಲ್ಲಿ ಇರೋಂಥ ವಿದ್ವತ್ತನ್ನು ಬಳಸಿಸ್ಕೊಂಡ್ರೆ ಅದ್ರ ಜೊತೆಗೆ ಅವ್ರಿಗೂ ಕೂಡ ನೀವು ಸಹಕಾರ ಮಾಡಿದ್ರೆ ಅವ್ರು ಖಂಡಿತ ಇದು ಕನ್ನಡಿ ಇದ್ದಂತೆ, ನಾವು ನಗ್ತಾರೆ ಅವರು ನಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಕನ್ನಡಿ ಒಳಗೆಲ್ಲ ಗಂಟನ್ನು ಬಿಡಿಸ್ಬೇಕು ಅಂದರೆ ಜಡೆ ಹಿಂದೆ ಬರಬೇಕೆ ಹೊರತು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಯಾರಾದ್ರೂ ಕೂಡ ಎಲ್ಲರೂ ಪದವೀಧರರಾಗಿ ಮೊದಲು ಪದವೀಧರರಾಗಿ ಭಾಳ ಬೇಗ ಆತಾತುರವಾಗಿ ಇಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ ನಾವು ಈಗ 8-10 ವರ್ಷಗಳ ಹಿಂದೆ ಇದೇ ಬಿಲ್ಡಿಂಗ್ನಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದೋ, ಕಾರಣಾಂತರಗಳಿಂದ ಮತ್ತೆ ಶಿಫ್ಟ್ ಮಾಡ್ಕೊಂಡಿದ್ದೋ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ವಾಲಿಟಿ ಎಷ್ಟೇ ಇದ್ರೂ ಹುಡುಗರುಗಳು, ವಿದ್ಯಾರ್ಥಿಗಳು ಬಿಲ್ಡಿಂಗ್ ನೋಡಿದ ತಕ್ಷಣ ಬಿಲ್ಡಿಂಗ್ ಹಿಂಗಿದೆ ಅಂಥೇಳಿ ಅಡ್ಮಿಷನ್ ಆಗಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಆದರೂ ಕ್ವಾಲಿಟಿನಲ್ಲಿ ಏನು ಕಡಿಮೆ ಆಗಿಲ್ಲ. ಬಿಫೋರ್ ಲಾಸ್ಟ್ ಇಯರ್ವೇ ಒಂದು ಯೂನಿವರ್ಸಿಟಿಗೆ ಸಮಾಜಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲ್ನ ತಗೊಂಡಂಥದ್ದು. ಅದಕ್ಕಿಂತ ಹಿಂದೆ ಇಲ್ಲಿ ಪ್ರಾರಂಭ ಆದಾಗಲೂ KV ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆವಾಗ ನಮ್ಮ ಕಾಲೇಜಿಗೆ ಯೂನಿವರ್ಸಿಟಿಗೆ 2ನೇ ರ್ಯಾಂಕು, 7ನೇ ರ್ಯಾಂಕು ಮತ್ತು ಹಲವಾರು ಗೋಲ್ಡ್ ಮೆಡಲ್ಗಳು, ಇಷ್ಟೆಲ್ಲ 100% ರಿಸಲ್ಟ್ಗಳು, 100ಕ್ಕೆ 100 ಅಂಕಗಳು ಎಲ್ಲವೂ ಇದುವರೆಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ಹುಡುಗರುಗಳಲ್ಲಿ ಪಾಠಕ್ಕಿಂತಲೂ ಬಿಲ್ಡಿಂಗ್ ಇಂಪಾರ್ಟೆಂಟು ಅನ್ನೋದು ಒಂದು ಬಂದಿದ್ದರಿಂದ ನಮ್ಮ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರು ಆಯಿತು ಬಾ ಇಲ್ಲಿಗೆ ಬಂದ್ಬಿಡು ಅಂಥೇಳಿ ಹೇಳೋದು. ಹಾಗಾಗಿ ನಾನು ಮತ್ತೆ ಇಲ್ಲಿಗೆ ಕಾಲೇಜಿನ ಇನ್ನೇನು ಈ ಮಂತು ಕೊನೆ ಒಳಗಡೆ ಎಲ್ಲವನ್ನೂ ಇಲ್ಲಿ ಶಿಫ್ಟ್ ಮಾಡಿ ಜೂನ್ 1 ಎಲ್ಲ ತರಗತಿಗಳು ಇಲ್ಲೇ ನಡೆಯೋ ರೀತಿಯಲ್ಲಿ ಮತ್ತು ಎಕ್ಸಾಮು ಇಲ್ಲೇ ನಡೆಯೋ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅನ್ನೋದು ಆಸೆ ಇದೆ. ನಾವು ಇದೇ ಕಾಲೇಜಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಣ್ಣವರ ಮಾರ್ಗದರ್ಶನದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು. ಇಲ್ಲಿ ನಾವು ಹೇಳೋದಾದರೆ ನಮ್ಮ ಕಾಲೇಜಿಂದ ಓದಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕೆ ಜಾಯಿನ್ ಆಗಿದ್ದಾರೆ. ನಮ್ಮಲ್ಲಿ ಪಾಠ ಮಾಡಲಿಕ್ಕೆ ಬಂದಂಥ ಅಧ್ಯಾಪಕರು ಸಹ ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ನನ್ನ ಉದ್ದೇಶವಾದರೂ ಇಷ್ಟೇ, ನಮ್ಮ ತಾಲೂಕಿನಲ್ಲಿ ಒಂದು ಸಪ್ರೇಟಾಗಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್.
ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ತಾಲೂಕಿನವರು ಎಷ್ಟೋ ಜನ ಮಕ್ಕಳುಗಳು ಹೊರಗಡೆ ಹೋಗ್ಲಿಕ್ಕೆ ಆಗದೆ ಇರುವಂತ ಮಕ್ಕಳುಗಳಿದ್ದಾರೆ. ಅವ್ರಿಗೆ ಕಾಲೇಜಿನ ಆಡಳಿತಾಧಿಕಾರಿ ಶಿವಕುಮಾರ್ ಹಾಗೂ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.